ಕೂಡ ಕೃಷ್ಣ ಏನು ಹೇಳಿಲ್ಲ ನೋಡಿ. ವಾಸ್ತವಿಕವಾಗಿ ಅರ್ಜುನನ ಕಥೆ ಬರೀ ಅರ್ಜುನನ ಕಥೆ ಮಾತ್ರ ಅಲ್ಲ, ನಮ್ಮ ಕಥೆಯೂ ಕೂಡ. ನಾವು ಹಾಗೆ ತಾನೆ ನೋಡಿ. ಅರ್ಜುನ ಕೃಷ್ಣ ಯಾವ ರೀತಿ ಒಂದು ರಥದಲ್ಲಿ ಕೂತಿದ್ದಾರೋ ಹಾಗೆ ನಾವು ಒಂದು ರಥದಲ್ಲಿ ಕೂತಿದ್ದೇವೆ. ಈ ಶರೀರಂ ರಥಮಿತ್ಯಾಹುಹು, ಇದೊಂದು ರಥ ಈ ಶರೀರದಲ್ಲಿ. ಇದರಲ್ಲಿ ನಾನು ದೇವರಿಬ್ರು ಕೂಡ ಇದ್ದೇವೆ. ಇದ್ರೂ ಕೂಡ ನಾನು ಹೇಳೋದು ನನ್ನ ದೇಹ. ಅರ್ಜುನ ಹಾಗೆ ಹೇಳೋದು ನನ್ನ ದೇಹ, ನಾನೇ ಮಾಡ್ತಾ ಇರುವುದು, ನಾನೇ ನೋಡ್ತಾ ಇರುವಂತಹದ್ದು, ನನ್ನಿಂದಲೇ ಎಲ್ಲ ಆಗ್ತಾ ಇರುವುದು. ಈ ರೀತಿ ನಾವು ತಿಳ್ಕೊಳ್ತಾ ಇದ್ದೇವೆ ತಾನೆ. ಅರ್ಜುನನ ಮಾತು ಬರೀ ಅರ್ಜುನನ ಮಾತಲ್ಲ, ಅವತ್ತು ಮಹಾಭಾರತದ ಪ್ರತಿದಿನ ಪ್ರತಿ ಕ್ಷಣ ನಾವು ಹೇಳ್ತಾ ಇರುವ ಮಾತು, ನಾವಾಡ್ತಾ ಇರುವಂತಹ ಮಾತು. ನಮ್ಮೊಳಗೆ ದೇವರಿದ್ದಾನೆ, ಸರ್ವಸ್ವವನ್ನು ಮಾಡ್ತಾ ಇದ್ದಾನೆ. ಅವತ್ತು ನಿಜವಾಗ್ಲೂ ಕೂಡ ಅರ್ಜುನನ ರಥವೂ ಕೂಡ ಕೃಷ್ಣ ಕೊಡಿಸಿದ್ದದು ಅಗ್ನಿಯಿಂದ. ಅದಕ್ಕೆ ಅಗ್ನಿರಥ, ಅದು ನಮ್ಮದು ಅಗ್ನಿರಥ. ಈ ದೇಹವು ಕೂಡ ಅದಕ್ಕೆ ಎಷ್ಟು ಹೊತ್ತು ಬಿಸಿ ಇರ್ತದೋ ಅಷ್ಟು ಹೊತ್ತು ಬದುಕಿರ್ತದೆ. ಯಾವಾಗ ಸಾಯಲಿಕ್ಕೆ ಶುರುವಾಯಿತು, ದೇಹ ಎಲ್ಲ ತಣ್ಣಗಾಗ್ಲಿಕ್ಕೆ ಶುರುವಾಗತ್ತೆ. ಅಂದ್ರೆ ಬಿಸಿ ಇರುವವರೆಗೆ ಈ ದೇಹ, ಅದಕ್ಕೆ ಅದು ಅಗ್ನಿರಥ, ಇದು ಅಗ್ನಿರಥ. ಅಲ್ಲಿಯೂ ಕೂಡ ಆ ರಥವನ್ನ, ಈ ದೇಹವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವವನು ಯಾರು ಅಂದ್ರೆ ದೇವರು. ಇಲ್ಲದಿದ್ರೆ ಇಲ್ವೇ ಇಲ್ಲ, ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. ನನ್ನದು ನನ್ನದು ಅಂತ ಹೇಳ್ತಾ ಇದ್ದೇವಲ್ಲ ನೋಡಿ, ಇದೇ ನಮ್ಮ ಸಮಸ್ಯೆ. ನಾನು ನನ್ನದು, ಒಳಗಿರುವ ದೇವರನ್ನ ಮರೆತು ಬಿಡ್ತೇವೆ. ನಾನು 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 ನಂದು ನಂದು ಇದೆಲ್ಲ ನಂದು, ಇದನ್ನ ತಿಳ್ಕೊಂಡ್ಬಿಡ್ತೇವೆ ನೋಡಿ. ಇದರಿಂದ ಏನು ಸಮಸ್ಯೆ ಉಂಟಾಗ್ತದೆ. ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಸರ್ವ ಸಮಸ್ಯೆಗಳಿಗೂ ಕೂಡ, ಪ್ರಾಬ್ಲಮ್ಗೂ ಇದೇ ಮುಖ್ಯವಾದ ಕಾರಣ. ಇದೇ ಭಗವದ್ಗೀತೆಯ ಮೊದಲು ಹೇಳ್ತಾ ಇರುವಂಥದ್ದು ನೋಡಿ. ಅರ್ಜುನನಿಗೆ ಮುಂದೆ ಉಂಟಾಗುವ ಎಲ್ಲಾ ಸಮಸ್ಯೆಗಳಿಗೂ, ಎಲ್ಲ ಅವನ ಡಿಪ್ರೆಷನ್, ಟೆನ್ಷನ್ ಎಲ್ಲದಕ್ಕೂ ಮೂಲ ಕಾರಣವೇ ಇದು. ಒಳಗಿರುವ ದೇವರನ್ನ ಮರೆತು ಬಿಡುವಂಥದ್ದು, ಪಕ್ಕದಲ್ಲೇ ಇರುವ ದೇವರನ್ನ ಮರೆತು ಬಿಟ್ಟಿದ್ದಾನೆ ನೋಡಿ ಅವನು. ಅಂದ್ರೆ ಅವನಿಗೆ ಕೃಷ್ಣ ಅಂದ್ರೆ ಇವಾಗ ಏನ್ ತಿಳ್ಕೊಂಡಿದ್ದಾನೆ, ನನ್ನ ಹಾಗೇನೆ ಕೃಷ್ಣ ನನ್ನ ಫ್ರೆಂಡ್ ಇಷ್ಟೇ ಹೊರತು ದೇವರು ಅಂತ ತಿಳ್ಕೊಂಡಿಲ್ಲ. ಅವನಿಂದಾಗೆ ಎಲ್ಲ ನಡೀತಾ ಇದೆ ತಿಳ್ಕೊಂಡಿಲ್ಲ, ಮರೆವು. ನಮಗೂ ಇದೇ ಬರ್ತಾ ಇದೆ ನೋಡಿ. ಅದರ ಸಮಸ್ಯೆ ಏನು? ಕೃಷ್ಣ ಏನು ಅರ್ಜುನ ಹೇಳಿದಾಗೆ ಮಾಡಿದ. ಏವ ಮುಕ್ತಃ ಹೃಷಿಕೇಶಃ, ಈ ರೀತಿ ಅರ್ಜುನನಿಂದ ಹೇಳಲ್ಪಟ್ಟಂತಹ ಕೃಷ್ಣ, ಅದು ಕೃಷ್ಣ ಅಂತ ಹೇಳಿದ. ಹೃಷಿಕೇಶ ಅಂದ ಮತ್ತೆ ಅದೇ ಶಬ್ದವನ್ನು